ಇದು ಅವರ ಸೋಷಿಯಲ್ ಕಂಡೀಷನ್ ಆಯ್ತು. ನೆಕ್ಸ್ಟ್ ಇವರ ಎಕನಾಮಿಕ್ ಕಂಡೀಷನ್ಸ್ ಅನ್ನ ಕುರಿತು ನಾವೀಗ ಮಾತನಾಡ್ತಾ ಹೋಗೋಣ. ಆರ್ಥಿಕ ಸ್ಥಿತಿಗತಿಗಳು ಅಂತ ನೆಕ್ಸ್ಟ್. ಓಕೆ, ಸಿಂಧೂ ಜನರ ಆರ್ಥಿಕ ಸ್ಥಿತಿಗತಿಗಳನ್ನು ಕುರಿತು ನಾವೀಗ ಮಾತನಾಡೋಣ. ಓಕೆ, ಸಾಮಾನ್ಯವಾಗಿ ಇಲ್ಲಿ ಎಕನಾಮಿಕ್ ಕಂಡೀಷನ್ಸ್ ಅಂತ ಬಂತು ಅಂದ್ರೆ ಅಗ್ರಿಕಲ್ಚರ್ ಬರುತ್ತೆ, ಓಕೆ, ಇಂಡಸ್ಟ್ರೀಸ್ ಬರುತ್ತೆ, ಟ್ರೇಡ್ ಅಂಡ್ ಕಾಮರ್ಸ್ ಮತ್ತು ಮೀಡಿಯಂ ಆಫ್ ಎಕ್ಸ್ಚೇಂಜ್. ಇಷ್ಟನ್ನು ಕೂಡ ಎಕನಾಮಿಕ್ ಕಂಡೀಷನ್ ಸಂಬಂಧಪಟ್ಟಂತೆ ನೋಡ್ಕೋಬೇಕಾಗುತ್ತೆ. ಆರ್ಥಿಕ ಸ್ಥಿತಿಗತಿಗಳು, ಎಕನಾಮಿಕ್ ಕಂಡೀಷನ್ಸ್. ಇವತ್ತಿನ ಪ್ರಸ್ತುತ ಆರ್ಥಿಕ ಸ್ಥಿತಿಗತಿಯು ಕೂಡ ಅಂದಿನ ಆರ್ಥಿಕ ಸ್ಥಿತಿಗತಿಗೆ ಹೋಲಿಕೆ ಆಗುತ್ತಿತ್ತು. ಅವತ್ತು ಇದೆ, ಇವತ್ತು ಕೃಷಿ ಇದೆ. ನೋಡಿ, ಈಗ ಕೃಷಿಗೆ ಸಂಬಂಧಪಟ್ಟಂತೆ ಬರೋಣ. ಕೃಷಿ ಅಂದಿನಿಂದಲೂ ಕೂಡ ಇಂದಿನ ದಿನದವರೆಗೂ ಹೇಗಿದೆ. ಇಲ್ಲಿ ಕೃಷಿ ಪ್ರಮುಖ ಕಸುಬು ಅಥವಾ ಪ್ರಮುಖ ವೃತ್ತಿ, ಕಸುಬು ಅಂತೆಲ್ಲ ಕುರಿತು ಮಾತನಾಡ್ತೀವಿ. ಜೊತೆಗೆ ಮತ್ತು ಪಶುಪಾಲನೆ, ಕೃಷಿಗೆ ಸಂಬಂಧಪಟ್ಟಂತೆ ಏನೇನು ಪ್ರಾಣಿಗಳನ್ನ ಸಾಕ್ಬೇಕು ಎಲ್ಲವನ್ನು ಕೂಡ ಸಾಕ್ತಾ ಇದ್ರು. ಪ್ರಾಣಿಗಳನ್ನ ಸಾಕುವುದು ಕೂಡ ಒಂದು ಪ್ರಮುಖವಾಗಿತ್ತು. ಅಲ್ಲದೆ ಹೈನುಗಾರಿಕೆಯು ಕೂಡ ಅಸ್ತಿತ್ವದಲ್ಲಿತ್ತು. ಕೃಷಿ ಓಕೆ ಪ್ರಧಾನ ವೃತ್ತಿಯಾಗಿತ್ತು, ಪಶುಪಾಲನೆ ಇತ್ತು, ಹೈನುಗಾರಿಕೆ ಕೂಡ ಸರ್ವೇ ಸಾಮಾನ್ಯವಾದಂತಹ ಬದಲಾವಣೆಯಾಗಿತ್ತು. ಸಾಮಾನ್ಯವಾಗಿ ಮರದ ನೇಗಿಲನ್ನ ಬಳಸಿ ಬಳಸಿ ಇವರು ಉಳುಮೆ ಮಾಡ್ತಾ ಇದ್ರು. ಅವತ್ತು ಮರದ ನೇಗಿಲಿದೆ, ಇವತ್ತು ಮರದ ನೇಗಿಲಿದೆ, ಇವತ್ತು ಕೊಡ್ತೀವಿ ಅಂತಂದ್ರೆ ಸ್ವಲ್ಪ ನಮ್ದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಆಗಿರೋದ್ರಿಂದ ಇವತ್ತು ಕಬ್ಬಿಣದ ನೇಗಿಲನ್ನು ಕೂಡ ಬಳಸ್ತಾ ಇದೀವಿ. ಸ್ವಲ್ಪ ಅದು ಈಗ ಮರದ ನೇಗಿಲು ಕೂಡ ಕಡಿಮೆ ಆಗಿದೆ. ಎಲ್ಲರೂ ಕೂಡ ಈಗ ಕಬ್ಬಿಣವನ್ನೇ ಹಳ್ಳಿಗಳಲ್ಲೂ ಕೂಡ ಜಾಸ್ತಿ ಬಳಸ್ತಾ ಇರೋದನ್ನ ಕಾಣ್ತಾ ಹೋಗ್ತೀವಿ. ಯಾಕೆಂತಂದ್ರೆ ಬೇಗ ಸವಿಯಲ್ಲ, ಮರ ಅಂದ್ರೆ ಬೇಗ ಸವಿಯುತ್ತೆ ಅಂತ ಅಂದ್ಬಿಟ್ಟು ಕಬ್ಬಿಣದ ನೇಗಿಲುಗಳನ್ನೇ ಕುಳಗಳನ್ನೇ ಇವತ್ತು ಹಳ್ಳಿ ಕಡೆ ಬಳಸ್ತಾ ಇರೋದನ್ನ ನಾವು ಕಾಣ್ಬೋದು. ಓಕೆ, ಸೊ ಸಾಮಾನ್ಯವಾಗಿ ಇವರ ಬಹುತೇಕ ಕೃಷಿ ಭೂಮಿ, ಓಕೆ, ಕೃಷಿ ಭೂಮಿ ಇದೆಯಲ್ಲ, ಇದು ಮೆಕ್ಕಲು ಮಣ್ಣಿನ ಪ್ರದೇಶವಾಗಿತ್ತು. ಮೆಕ್ಕಲು ಮಣ್ಣಿನ ಪ್ರದೇಶವಾಗಿತ್ತು. ಮೆಕ್ಕಲು ಮಣ್ಣಿನಿಂದ ಕೂಡಿದಂತಹ ಪ್ರದೇಶ ಅಂತಂದ್ರೆ ಹಲುವಿಲ್ ಸಾಯಿಲ್ ಅಂತ ಕರಿತೀವಿ, ಅಥವಾ ಸಿಲ್ಟ್ ಅಂತ ಅದನ್ನ ಗುರುತಿಸ್ಕೊಳ್ತೀವಿ. ಸೊ ಆ ತರದನ್ನ ಕಾಣ್ತೀವಿ ಇಲ್ಲಿ. ಅದು ಕೂಡ ಒಂದು ಪ್ರಮುಖವಾದಂತಹ ಅಂಶ. ಓಕೆ, ಅಂದ್ರೆ ಯಾವ ಮಣ್ಣಿನ ಪ್ರದೇಶವಾಗಿತ್ತಿರೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಇದು. ಆಮೇಲೆ ಇವರ ಪ್ರಮುಖ ಆಹಾರ ಧಾನ್ಯ ಬೆಳೆಗಳು ಅಂತಂದ್ರೆ ಭತ್ತ ಮತ್ತು ಬಾರ್ಲಿ. ಭತ್ತ ಮತ್ತು ಬಾರ್ಲಿ ಪ್ರಮುಖ ಬೆಳೆಗಳಾಗಿದ್ದವು. ಬೋತ್ ವರ್ ದಿ ಇಂಪಾರ್ಟೆಂಟ್ ಕ್ರಾಪ್ಸ್ ಆಫ್ ದಿ ಅಂತಂದ್ರೆ ವೀಟ್ ಮತ್ತು ಬಾರ್ಲಿ ಬೋತ್ ವರ್ ದಿ ಪ್ರಾಮಿನೆಂಟ್ ಕ್ರಾಪ್ಸ್ ಅಂತ ನಾವು, ಅಥವಾ ಫುಡ್ ಕ್ರಾಪ್ಸ್ ಅಂತ ನಾವು ಇಲ್ಲಿ ಗುರುತಿಸ್ಕೊಳ್ತೀವಿ. ಓಕೆ, ಭತ್ತವನ್ನು ಎಲ್ಲಿ ಬೆಳಿತೀರಂತಂದ್ರೆ ನಿಮ್ಗೆ ಭತ್ತ ಅಥವಾ ಅಕ್ಕಿ ಲೋಥಾಲ್ ನಲ್ಲಿ ಬೆಳೀತಾ ಇದ್ರು, ರಂಗಾಪುರ್ನಲ್ಲಿ ಬೆಳೀತಾ ಇದ್ರು. ಲೋಥಾಲ್ ಮತ್ತು ರಂಗಾಪುರ್ ಬೋತ್ ವರ್ ದಿ ರೈಸ್ ಕಲ್ಟಿವೇಶನ್ ಸೆಂಟರ್ಸ್. ಸುಮಾರು 1800 ಅವಧಿಯಲ್ಲಿ ನಮ್ಗೆ ಈ ಭಾಗದಲ್ಲಿ ಭತ್ತವನ್ನ ಬೆಳೀತಿದ್ರು ಅಥವಾ ಅಕ್ಕಿಯನ್ನ ಉತ್ಪಾದಿಸುವ ಪ್ರಮುಖ ಸ್ಥಳಗಳಾಗಿದ್ದು ಅಂತ ನಮಗೆ ಸಿಂಧೂ ನಾಗರಿಕತೆಯ ಅವಶೇಷಗಳಿಂದ ನಮಗೆ ಗೊತ್ತಾಗುತ್ತೆ. ಓಕೆ, ಇದು ಅತ್ಯಂತ ಮಹತ್ವದ ಬದಲಾವಣೆ ಮತ್ತೆ. ಮತ್ತು ಬನವಾಲಿಯಲ್ಲಿ, ಓಕೆ, ಅದೇ ತರ ಬನವಾಲಿ ಹರಿಯಾಣದಲ್ಲಿ ಬರುತ್ತೆ. ಬನವಾಲಿ ಅಂತ ಇಲ್ಲಿ ಗೋಧಿಯನ್ನ ಬೆಳೀತಿದ್ರು. ಓಕೆ, ಅದೇ ತರ ಬಾರ್ಲಿಯನ್ನ, ಇದು ಕೂಡ ಪ್ರಮುಖವಾದಂತಹ ಬೆಳೆಯಾಗಿತ್ತು. ಬಾರ್ಲಿಯನ್ನು ಕೂಡ ಬೆಳಿತಿದ್ರು. ಬಾರ್ಲಿ ಎಲ್ಲೆಲ್ಲಿ ಬೆಳೆಯಲಾಗ್ತಾ ಇತ್ತು ಅಂತಂದ್ರೆ ಮುಖ್ಯವಾಗಿ ಇದು ಕೂಡ ಆನ್ ದ ಬ್ಯಾಂಕ್ಸ್ ಆಫ್ ದಿ ರಿವರ್ ಸಟ್ಲೇಜ್. ಸಟ್ಲೇಜ್ ನದಿಯ ಭಾಗದಲ್ಲಿ ಇದನ್ನ ಬೆಳೆಯಲಾಗುತ್ತಿತ್ತು. ಓಕೆ,
ಸೊ ಈ ರೀತಿ ಸಾಕಷ್ಟು ನದಿವೆ. ಜೊತೆಗೆ ಹತ್ತಿಯನ್ನು ಕೂಡ ಎಲ್ಲಿ ಬೆಳಿತಾರೆ ಅಂತಂದ್ರೆ ಈ ಸಿಂಧೂ ನದಿಯ ಭೂಭಾಗದಲ್ಲಿ, ಸಿಂಧೂ ನದಿಯ ಭೂಭಾಗ ಈ ಭಾಗದಲ್ಲಿ ಹತ್ತಿಯನ್ನು ಬೆಳೆದಾಗ್ತಾ ಇತ್ತು. ಸಿಂಧೂ ನಾಗರಿಕತೆಯ ಹತ್ತಿಯನ್ನ ಆ ದಿನಗಳಲ್ಲಿ ಸಿಂಧೂನ್ ಅಂತ ಕರಿತಾ ಇದ್ರು. ಸಿಂಧೂನ್ ಅಂತಂದ್ರೇನೋ ಹತ್ತಿಗೆ ಆ ದಿನಗಳಲ್ಲಿ ಇದ್ದಂತ ಹೆಸರು. ನಮಗೆ ಪ್ರಾಚೀನ ಪರ್ಷಿಯಾದ ಗ್ರಂಥಗಳಲ್ಲಿ ಮತ್ತು ವಿಶೇಷವಾಗಿ ಅರಬ್ಬರ ಗ್ರಂಥಗಳಲ್ಲಿ, ಅದಕ್ಕಿಂತ ಮೊದಲಿದ್ದ ಗ್ರೀಕರ ಗ್ರಂಥಗಳಲ್ಲಿ ಸಿಂಧೂ ನದಿ ಹತ್ತಿಯನ್ನ, ಸಿಂಧೂ ಜನರ ಕಾಲದ ಹತ್ತಿ ಸಿಂಧೂನ್ ಅಂತ ಕರೀತಾ ಇದ್ರು ಅಂತ ನಮಗೆ ಮಾಹಿತಿ ಲಭ್ಯವಾಗುತ್ತೆ. ಅರ್ಥ ಆಯ್ತಾ? ಇದು ಅವರ ಕೃಷಿಗೆ ಸಂಬಂಧಪಟ್ಟಂತು. ಆಮೇಲೆ ಇದು ಹತ್ತಿ ಇದೆಯಲ್ಲ, ಇದು ಪ್ರಮುಖ ವಾಣಿಜ್ಯ ಬೆಳೆ, ಕಮರ್ಷಿಯಲ್ ಕ್ರಾಪ್ಸ್ ಅಂತಂದ್ರೆ ಹತ್ತಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಅನ್ನ ಕುರಿತು ನಾವಿಲ್ಲಿ ಮಾತನಾಡ್ತೀವಿ. ಹಾಗಾದ್ರೆ ನೋಡಿ, ಎಲ್ಲಾ ತರ ಪ್ರಾಣಿಗಳನ್ನು ಸಾಕ್ತಾ ಇದ್ರು, ಕುರಿ, ಕೋಳಿ, ಮೇಕೆ, ಓಕೆ, ಎಲ್ಲಾ ತರ ಪ್ರಾಣಿಗಳನ್ನು ಕೂಡ ಸಾಕ್ತಾ ಇದ್ರು. ಆದ್ರೆ ಈ ಪ್ರಶ್ನೆ ತುಂಬಾ ಸರಿ ಕೇಳಿರೋದು, ವಿಚ್ ವಾಸ್ ದಿ ಅನ್ನೋನ್ ಅನಿಮಲ್ ಫಾರ್ ದಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಪೀಪಲ್ಸ್ ಅಂತ ಹಿಂದೆ ಒಂದ್ಸರಿ ಕೇಳಿದ್ದಾರೆ. ಸಿಂಧೂ ಜನರಿಗೆ ಯಾವ ಪ್ರಾಣಿ ಗೊತ್ತಿರ್ಲಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಕುದುರೆ ಅಂತ ಕರೀತಾ ಇದ್ರು. ಅದ್ರ ಕುದುರೆ ಸಿಂಧೂ ಜನರಿಗೆ ಗೊತ್ತಿತ್ತು ಅನ್ನೋದೇ ತುಂಬಾ ಕಡೆ. ಸೊ ನಮಗೆ ಅದರ ಅವಶೇಷಗಳು ನಮಗೆ ಪತ್ತೆಯಾಗಿ ಆಯ್ತಾ, ಅದರ ಅವಶೇಷಗಳು ನಮಗೆ ಪತ್ತೆ ಆಗಿರೋದ್ರಿಂದ ಸೊ ನಮಗೆ ಅದು ಕುದುರೆ ಗೊತ್ತಿತ್ತು ಅಂತ ಅರ್ಥ ಆಯ್ತು. ಉದಾಹರಣೆಗೆ ಸುರ್ಕೋಟಡದಲ್ಲಿ ಕುದುರೆ ಅವಶೇಷಗಳು ನಮಗೆ ಸಿಕ್ಕಿದೆ. ಅರ್ಥ ಆಯ್ತಾ? ಓಕೆ, ಹಾಗಾಗಿ ಅವರಿಗೆ ಅನ್ನೋನ್ ಅನಿಮಲ್ ಫಾರ್ ದಿ ಇಂಡಸ್ ವ್ಯಾಲಿ ಕಮ್ಯುನಿಟಿ ಅಂತಂದ್ರೆ ದಟ್ ಈಸ್ ಕೌಸ್, ಹಸು. ಸಿಂಧೂ ಜನರಿಗೆ ಗೊತ್ತಿಲ್ಲದೆ ಇದ್ದ ಪ್ರಾಣಿ, ಗೊತ್ತಿಲ್ಲದ ಪ್ರಾಣಿ. ಎಲ್ಲಾ ಪ್ರಾಣಿಯ ಬೋನ್ಸ್ ಸಿಕ್ಕಿದೆ, ಬಟ್ ವಿ ಡಸಂಟ್ ಹ್ಯಾವ್ ದ ಬೋನ್ಸ್ ಆಫ್ ದಿ ಕೌಸ್ in almost all the sites of the Indus Valley civilization or unknown animal for the Indus community ಅಂತಂದ್ರೆ ಅಥವಾ ಪೀಪಲ್ಸ್ ಅಂತಂದ್ರೆ ಕೌಸ್ ಅಂತ. ಆಗ ನೋಡಿ, ಈ ಗೂಳಿಯ ಪ್ರತಿಮೆ ನಮಗೆ ಮೊಹೆಂಜೊದಾರೊನಲ್ಲಿ ಸಿಕ್ಕಿದೆ. ಮೊಹೆಂಜೊದಾರೊದಲ್ಲಿ ಗೂಳಿಯ ಪ್ರತಿಮೆ ನಮಗೆ ಲಭ್ಯವಾಗಿದೆ. ಗೂಳಿ ಇತ್ತು ಅಂದ್ರೆ ಹಸು ಇರ್ಲೇಬೇಕಲ್ವಾ? ಸಹಜವಾಗಿ ಡೌಟ್ ಬಂದೇ ಬರುತ್ತೆ ನಮಗೆ. ಅದ್ರ ಒಂದನ್ನ ನೀವು ಗಮನಿಸ್ಕೊಂಡಿರ್ಬೇಕು, ಸಿಂಧು ಇದಕ್ಕೆ ಸಂಬಂಧಪಡುವಂಥದ್ದು. ಆಯ್ತಾ? ಸಾಮಾನ್ಯವಾಗಿ ಇತಿಹಾಸದಲ್ಲಿ ಕೇಳೋದು ಎವಿಡೆನ್ಸ್, ಸಾಕ್ಷಿ ಇದ್ರೆ ಹಿಸ್ಟ್ರಿ ಆಗುತ್ತೆ. ಎವಿಡೆನ್ಸ್ ಅಥವಾ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಅದು ಹಿಸ್ಟ್ರಿ ಆಗಲ್ಲ. ಇಟ್ ಈಸ್ ಈಕ್ವಲ್ ಟು ಲಿಟರೇಚರ್ ಬಿಕಾಸ್ ಹಿಸ್ಟ್ರಿ ಬೇಸ್ಡ್ ಆನ್ ಎವಿಡೆನ್ಸಸ್. ಓಕೆ, ಸಾಹಿತ್ಯದಲ್ಲಿ ಹೆಂಗ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು, ಇಷ್ಟನ್ನ ಹತ್ರ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಈಗ ನಾವು ನೀವು ಇದಕ್ಕೆ ನಮ್ಮೆಲ್ಲ ನಮ್ದು ಪಾಸ್ಪೋರ್ಟ್ ಇದೆ, ಆಯ್ತಾ, ಆಧಾರ್ ಕಾರ್ಡ್ ಇದೆ, ಎಲೆಕ್ಷನ್ ID ಕಾರ್ಡ್ ಇದೆ, ಇನ್ನೆಲ್ಲೆಲ್ಲೋ ನಮ್ದು ಡಾಕ್ಯುಮೆಂಟ್, ನಮ್ದೆಲ್ಲ ಡಾಕ್ಯುಮೆಂಟ್ ಸಿಗುತ್ತೆ. ನಮ್ದೆಲ್ಲ ಬರ್ತ್ ಸರ್ಟಿಫಿಕೇಟು, SLC ಎಲ್ಲಾ ತರ ನಮ್ಗೆ ಓದಿದಂತ ಎಲ್ಲಾ ಸರ್ಟಿಫಿಕೇಟ್ಗಳದ್ದು ನಮ್ಮ ಹೆಸರು ಸಿಗುತ್ತೆ. ನಾವು ಇದು ನಾನೇ ಅನ್ನೋದಕ್ಕೆ ಅದು ಬೆಸ್ಟ್ ಎಕ್ಸಾಂಪಲ್. ಅದು ಎವಿಡೆನ್ಸ್. ಅದು ಅದೇ ತರ ಹಿಸ್ಟ್ರಿ ರೆಕಾರ್ಡ್ಸ್ ಕೇಳೋದು ಡಿಮ್ಯಾಂಡ್ ಮಾಡುತ್ತೆ. ಯಾವುದಕ್ಕೆ ರೆಕಾರ್ಡ್ ಇದೆಯೋ ಅದು ಹಿಸ್ಟ್ರಿ ಆಗುತ್ತೆ, ಯಾವುದಕ್ಕೆ ರೆಕಾರ್ಡ್ ಇಲ್ವೋ ಅದು ಸಾಹಿತ್ಯ ಆಗುತ್ತೆ. ಆದ್ರೆ ಹಸು ಇತ್ತು ಅನ್ನೋದಕ್ಕೆ ಯಾವುದೇ ಬೋನ್ಸ್ ಪತ್ತೆಯಾಗಿಲ್ಲ, ಅದೇ ಮೇಜರ್ ಎವಿಡೆನ್ಸ್. ಅದು ಅಥವಾ ಯಾವುದೇ ಇತರ ಪ್ರತಿಮೆಗಳು ಕೂಡ ಸಿಕ್ಕಿಲ್ಲ, ಕಲ್ಲಿನಲ್ಲಿ ಎವಿಡೆನ್ಸ್ ಕೂಡ ಸಿಕ್ಕಿಲ್ಲ. ಹಾಗಾಗಿ ಅನ್ನೋನ್ ಅನಿಮಲ್ಸ್ ಫಾರ್ ದಿ IBC ಅಂತ ನೀವು ಕೇಳಿದರೆ ಅದು ದಟ್ಸ್ ಬಿಲಾಂಗ್ಸ್ ಟು ದಿ, ಸೊ ಇದಕ್ಕೆ ಸಂಬಂಧಪಡುವಂಥದ್ದು. ಓಕೆ, ನೆಕ್ಸ್ಟ್ ಇದು ಹಾಗಾಗಿ ಜೊತೆ ಗೊತ್ತಿಲ್ಲದೆ ಇದ್ದ ಪ್ರಾಣಿ ಅಂತ ನಾವು ಗುರುತಿಸ್ಕೊಳ್ತೀವಿ. ಓಕೆ, ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಹತ್ತಿ ಬಗ್ಗೆ ನಿಮ್ಗೆ ಆಗ್ಲೇ ಹೇಳಿದೆ, ಸಿಂಧೂನ್ ಅಂತ ಹೇಳಿದೆ. ಬಹುಶಃ ಪ್ರಾಚೀನ ಜಗತ್ತಿನಲ್ಲಿ ಹತ್ತಿಯನ್ನು ಬೆಳೆದ ಮೊದಲ ಜನರು ಅಂತಂದ್ರೆ ಅದು ಸಿಂಧೂ ಜನರು ಅಂತ ಅನ್ನೋದು ನಿಮ್ಗೆ ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲಾತಿ ಆಗಿದೆ. ಇಂಡಸ್ ಪೀಪಲ್ were the
ಫಸ್ಟ್ ಪೀಪಲ್ ಆಫ್ ದಿ ವರ್ಲ್ಡ್ ಟು ಕಲ್ಟಿವೇಟೆಡ್ ದಿ ಕಾಟನ್. ಹಾಗಾಗಿ ಕಾಟನ್ ನಮಗೆ ಪ್ರಪಂಚಕ್ಕೆ ಪರಿಚಯ ಮಾಡಿದರು ಅನ್ನುವ ಲೆಕ್ಕಾಚಾರ ಅಥವಾ ನಂಬಿಕೆ ಸೊ ಇವತ್ತು ಕೂಡ ನಮ್ಮಲ್ಲಿದೆ. ಇದು ಮಹತ್ವದ ಅಂಶ ಅಂತ ನಾವು ಗುರುತಿಸ್ಕೊಳ್ತೀವಿ ನೋಡಿ. ಅದೇ ತರ ನಿಮಗೆ ಸುರ್ಕೋಟಾಡದಲ್ಲಿ ಬಂತು ಅಂದ್ರೆ ಓಕೆ, ಇಲ್ಲಿ ಕುದುರೆ ಎಲುಬುಗಳು ನಮಗೆ ಸಿಕ್ಕಿವೆ. ಕುದುರೆಯ ಎಲುಬುಗಳು ನಮಗೆ ಇಲ್ಲಿ ಸಿಕ್ಕಿವೆ ಮತ್ತು ಮೊಟ್ಟೆಯ ಆಕಾರದ ಸಮಾಧಿಗಳು, ಮೊಟ್ಟೆಯ ಆಕಾರದ ಸಮಾಧಿಗಳು ಸುರ್ಕೋಟಡ ಸಿಕ್ಕಿರುವಂತದ್ದು. ಅರ್ಥ ಆಯ್ತು? ಅದಕ್ಕೆ ಆ ಪ್ರಾಣಿಗಳಿತ್ತು ಅನ್ನೋದಕ್ಕೆ ಅದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗದೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಅನ್ನು ಕುರಿತು ನಾವು ಮಾತನಾಡ್ತೀವಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಅವರಿಗೆ ಪ್ರಿಯವಾದ ಪ್ರಾಣಿ ಯಾವುದಾಗಿತ್ತು ಅಂತ ಕೇಳಿದ್ರೆ ಸೊ ಡುಬ್ಬುಳ್ಳ ಗೂಳಿ. ಡುಬ್ಬುಳ್ಳ ಗೂಳಿ ಓಕೆ, ಇದು ಅವರಿಗೆ ಪ್ರಿಯವಾದ ಪ್ರಾಣಿ. ಪ್ರಿಯವಾದ ಪ್ರಾಣಿ ಆಗಿತ್ತು ಅಂತ, ಪ್ರಿಯ ಪ್ರಾಣಿ ಅಂತ. ಇದು ಫಸ್ಟ್ ಮೇಜರ್ ಡೆವಲಪ್ಮೆಂಟ್ಸ್. ಓಕೆ, ಇದು ಅವರ ಕೃಷಿಗೆ ಸಂಬಂಧಪಟ್ಟಂತೆ. ಇನ್ನೊಂದು ತಿಳ್ಕೊಳ್ಳಿ, ಹಸು ಬಿಟ್ರೆ ಇನ್ಯಾವ್ದಾರ ಪ್ರಾಣಿ ಗೊತ್ತಿಲ್ಲ ಅಂತ ಕೇಳಿದ್ರೆ ಅದು ಸಿಂಹ. ಬೋತ್ ಕೌಸ್ ಅಂಡ್ ಲಯನ್ ವರ್ ದಿ ಅನ್ನೋನ್ ಅನಿಮಲ್ಸ್ ಆಫ್ ದಿ IBC. ಎರಡನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಇವರ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಕುರಿತು ಮಾತನಾಡೋಣ. ಓಕೆ, ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಓಕೆ, ಟ್ರೇಡ್ ಅಂಡ್ ಕಾಮರ್ಸ್ ಅಂತ ಕರಿತೀವಿ. ಟ್ರೇಡ್ ಅಂಡ್ ಕಾಮರ್ಸ್ ಅದಕ್ಕೆ ಬಂತು ಅಂದ್ರೆ ಫಸ್ಟ್ ಮೇಜರ್ ಡೆವಲಪ್ಮೆಂಟ್ ನಿಮಗೆ ಕಂಡು ಬರೋದು ಅಂತಂದ್ರೆ ಇಲ್ಲಿ ಬೋತ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಡೆವಲಪ್ಮೆಂಟ್ ಆಫ್ ದಿ ಟ್ರೇಡ್ ಅಂಡ್ ಕಾಮರ್ಸ್ ಅಂತ. ದೇಶೀಯ ಮತ್ತು ವಿದೇಶಿ ವ್ಯಾಪಾರವನ್ನು ಕುರಿತು ನಾವಿಲ್ಲಿ ಮಾತನಾಡ್ತಾ ಹೋಗ್ತೀವಿ. ಫಸ್ಟ್ ನಾವು ಇವರ ವಿದೇಶಿ ವ್ಯಾಪಾರವನ್ನು ಕುರಿತು ಮಾತನಾಡೋಣ. ವಿದೇಶಿ ವ್ಯಾಪಾರವನ್ನು ಕುರಿತು ಮಾತನಾಡೋಣ. ಸೂರು ಬಹಳಷ್ಟು ತಮ್ಮ ಸಮಕಾಲೀನ ದೇಶಗಳೊಂದಿಗೆ ಉತ್ತಮ ವ್ಯವಹಾರಿಕ ಸಂಬಂಧವನ್ನ, ವಾಣಿಜ್ಯ ಸಂಬಂಧವನ್ನ ಸಿಂಧೂ ಜನರು ಹೊಂದಿದ್ದರು. ಅರ್ಥ ಆಯ್ತಾ? ಸೊ ಬಹಳಷ್ಟು ಒಂದು ಡೆವಲಪ್ಮೆಂಟ್ಸ್ ಅನ್ನ ನಾವಿಲ್ಲಿ ಗುರುತಿಸ್ಕೊಳ್ತಾ ಹೋಗ್ತೀವಿ. ಓಕೆ, ಫಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಈಗ ವಿದೇಶಿ ವ್ಯಾಪಾರ. ಇವರು ಯಾವ್ಯಾವ ದೇಶಗಳಿಗೆ ಒಳ್ಳೆ ಸಂಬಂಧ ಹೊಂದಿದ್ರು ಅಂತಂದ್ರೆ ಮೆಸೊಪಟೋಮಿಯಾ, ಮೆಸೊಪಟೋಮಿಯಾ ಓಕೆ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಸುಮೇರಿಯಾ. ಎರಡೂ ಕೂಡ ಒಂದೇ. ಸುಮೇರಿಯಾ ಇವತ್ತಿನ ಆಧುನಿಕ ಇರಾನ್ ಮತ್ತು ಇರಾಕ್, ಪ್ರೆಸೆಂಟ್ ಇರಾನ್ ಮತ್ತು ಇರಾಕ್ ಅಂತೇನಿದೆ. ಓಕೆ, ಅದರ ಆಧುನಿಕಗಳಲ್ಲಿ ಮೆಸೊಪಟೋಮಿಯಾ ಅಂತ ಕರಿತಾ ಇದ್ರು. ಓಕೆ, ಬಹರೇನ್, ಆಫ್ರಿಕಾ, ಚೀನಾ ಮುಂತಾದ ದೇಶ, ಇನ್ನು ಮುಂತಾದ ದೇಶಗಳೊಂದಿಗೆ ಉತ್ತಮ ವ್ಯಾಪಾರ ಸಂಪರ್ಕವನ್ನ ಇವರು ಹೊಂದಿದ್ರು. ನೋಡಿ, ನಮ್ಮವರು ಈ ಮೆಸೊಪಟೋಮಿಯಾ, ಸುಮೇರಿಯಾದ ಬಹಳಷ್ಟು ನಗರಗಳಿಗೆ ಭೇಟಿ ಕೊಡ್ತಾ ಇದ್ರು. ಓಕೆ, ಯಾವ್ಯಾವ ನಗರಗಳಿಗೆ ಭೇಟಿ ಕೊಡ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಮಗೆ ಮಾಹಿತಿ ಸತ್ಯವಾಗುತ್ತೆ. ಒಂದು ನೋಡಿ, ಈ ಮೆಸೊಪಟೋಮಿಯಾದ ಪ್ರಮುಖ ವಾಣಿಜ್ಯ ನಗರಗಳು, ಈ ಭಾಗದ ವಾಣಿಜ್ಯ ನಗರಗಳಿಗೆ ಇವರು ಪದೇ ಪದೇ ನಮ್ಮವರು ಭೇಟಿ ಕೊಟ್ಟು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ರು. ಅದ್ರಲ್ಲಿ ಮುಖ್ಯವಾಗಿ ಊರ್, ಕಿಶ್, ಲಾಗಸ್, ಸುಸಾ, ಊರ್, ಕಿಶ್, ಲಾಗಸ್, ಸುಸಾ ಓಕೆ ಮುಂತಾದ ನಗರಗಳಿಗೆ ಭೇಟಿ ಕೊಟ್ಟು ವ್ಯಾಪಾರ ಮಾಡಿಕೊಂಡು ಅವ್ರು ನಮ್ಮ ದೇಶಕ್ಕೆ ವಾಪಸ್ ಬರ್ತಾ ಇದ್ರು ಅಂತ ಮೆಸೊಪಟೋಮಿಯಾದ ಗ್ರಂಥಗಳಲ್ಲಿ ಮಾಹಿತಿ ಸಿಗುತ್ತೆ.
ಓಕೆ, ಅವರ ಗ್ರಂಥಗಳಲ್ಲಿ ಮಾಹಿತಿ ಸಿಗುತ್ತೆ. ಇದು ಅತ್ಯಂತ ಮಹತ್ವದ ಅಂಶ. ಆಮೇಲೆ ಅವರ ಗ್ರಂಥಗಳಲ್ಲಿ ಸಿಂಧು, ಈ ಮೆಸೊಪೊಟೋಮಿಯಾದ ಗ್ರಂಥಗಳಲ್ಲಿ ಸಿಂಧು ಭೂಭಾಗ ಅಂತ ಇದೆ. ಈ ಸಿಂಧು ಭೂಭಾಗವನ್ನ ಅವರು ಮೆಲೂಹ ಅಂತ ಕರೀತಾ ಇದ್ರು. ಈ ಮೆಲೂಹ ಅಂತಂದ್ರೆ ಸಿಂಧು ಭೂಭಾಗ ಅಂತ ಅರ್ಥ. ಮೆಸೊಪೊಟೋಮಿಯಾದ ಗ್ರಂಥಗಳಲ್ಲಿ ಅಥವಾ ಸುಮೇರಿಯಾದ ಗ್ರಂಥಗಳಲ್ಲಿ ಸಿಂಧು ಭೂಭಾಗವನ್ನು ಏನಂತ ಕರೀತಿದ್ರು? ಮೆಲೂಹ ಎಂದು ಕರೀತಾ ಇದ್ರು. ಅರ್ಥ ಸಿಂಧು ಭಾಗದ ಜನ ಅಥವಾ ಭಾಗ ಅಂತೇಳಿ ಕರೆಯಲಾಗ್ತಾ ಇದೆ. ದೇಶೀಯ ವ್ಯಾಪಾರ ವಾಣಿಜ್ಯವೆಲ್ಲವೂ ಕೂಡ ಸಾಟಿ ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿಯ ಮೂಲಕವಾಗಿ ನಡೆಯುತ್ತಿದ್ದರೆ, ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರ ಚಿನ್ನ, ಬೆಳ್ಳಿ ಮೂಲಕ ಜರುಗುತ್ತಾ ಇತ್ತು. ಇನ್ಯಾವುದು ಅತ್ಯಂತ ಅಮೂಲ್ಯವಾದಂತ ಆಭರಣಗಳಿದ್ದು ಅವುಗಳ ಮೂಲಕವಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ರು ಅನ್ನೋ ಮಾಹಿತಿ ನಮಗೆ ಕಂಡು ಬರುತ್ತೆ. ಆಯ್ತಾ? ಓಕೆ, ಈಗ ನೋಡಿ, ವಿಶೇಷವಾಗಿ ಯಾವುದೇ ನಾಣ್ಯ ಪದ್ಧತಿ ಇರಲಿಲ್ಲ. ಯಾವುದೇ ನಾಣ್ಯ ಪದ್ಧತಿ ಇರಲಿಲ್ಲ. ದೇರ್ ಇಸ್ ನೋ ಕರೆನ್ಸಿ ಸಿಸ್ಟಮ್ ಅಂತ ಕರಿತೀವಿ. ನಾಣ್ಯ ಪದ್ಧತಿ ಇರಲಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ಅಂಶವನ್ನು, ಹಾಗಾಗಿ ದೇಶಾದ್ಯಂತ ಸಾಟಿ ವಿನಿಮಯ ಪದ್ಧತಿ, ಸಾಟಿ ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಸಾಟಿ ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂದ್ರೆ ಒಂದ್ ಗೂಡ್ಸ್ ಅನ್ನ ಮತ್ತೊಂದು ಗೂಡ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಂತ. ಇದು ದೇಶೀಯ ಮಟ್ಟದಲ್ಲಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ವಿಶೇಷವಾಗಿ ಚಿನ್ನ, ಬೆಳ್ಳಿ, ತಾಮ್ರ, ತವರ ಇಂಥದಕ್ಕೆ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳಾಗ್ತಾ ಇತ್ತು. ಹಾಗಾದ್ರೆ ಚಿನ್ನ ಎಲ್ಲೆಲ್ಲಿ ಸಿಗ್ತಾ ಇತ್ತು ಅಂತಂದ್ರೆ ಅಫ್ಘಾನಿಸ್ತಾನದಲ್ಲಿ ಚಿನ್ನ ಸಿಗ್ತಾ ಇತ್ತು. ಆಮೇಲೆ ಪರ್ಷಿಯಾದಲ್ಲಿ ಸಿಗ್ತಾ ಇತ್ತು. ಅರ್ಥ ಆಯ್ತಾ? ಮತ್ತು ಭಾರತದ ಕರ್ನಾಟಕದಲ್ಲಿ ನಮಗೆ ಇವತ್ತೇನು KGF ಅಂತ ಕರಿತೀವಿ, ಈ KGF ನಲ್ಲೂ ಕೂಡ ಇದು ಲಭ್ಯವಾಗ್ತಾ ಇತ್ತು. ಬೆಳ್ಳಿ ಬಂತು ಅಂತಂದ್ರೆ ಅಫ್ಘಾನಿಸ್ತಾನ ಸಿಗ್ತಾ ಇತ್ತು ಮತ್ತು ಇರಾನ್ ಅಲ್ಲಿ ನಮಗೆ ಸಿಲ್ವರ್ ಲಭ್ಯವಾಗ್ತಾ ಇತ್ತು. ಕಾಪರ್ ಅಂತಂದ್ರೆ ಒಂದು ಬಲೂಚಿಸ್ತಾನ ಅಂತಂದ್ರೆ ಇವತ್ತಿನ ನಿಮಗೆ ಗೊತ್ತಿದೆ ರಾಜಸ್ಥಾನ್ ಅಂತ. ನೆಕ್ಸ್ಟ್ ರಾಜಸ್ಥಾನದ ಕೇತ್ರಿ. ಬಲೂಚಿಸ್ತಾನ್ ಅಂತಂದ್ರೆ ಇವತ್ತಿನ ಪ್ರೆಸೆಂಟ್ ಪಾಕಿಸ್ತಾನ್, ನಾಟ್ ಇಂಡಿಯಾ, ಇನ್ನೋರ್ ಇಂಡಿಯಾ. ನೆಕ್ಸ್ಟ್ ರಾಜಸ್ಥಾನದ ಕೇತ್ರಿ. ಇಲ್ಲಿ ನಮಗೆ ಸಿಗ್ತಾ ಇತ್ತು. ತವರನ್ನು ಕೂಡ ಅದೇ ಸೇಮ್ ತರ. ತವರು ಕೂಡ ಅಫ್ಘಾನಿಸ್ತಾನ ಮತ್ತು ಸೆಂಟ್ರಲ್ ಏಷ್ಯಾ ಅಂದ್ರೆ ಮಧ್ಯ ಏಷ್ಯಾಗಳಲ್ಲಿ ಇವು ಲಭ್ಯವಾಗ್ತಾ ಇದ್ದು ಅಂತ ನಮಗೆ ಕಂಡು ಬರುತ್ತೆ. ಇದೊಂದು ಮಹತ್ವದ ಬದಲಾವಣೆ. ನೆಕ್ಸ್ಟ್ ಹಾಗಾದ್ರೆ ಅದೇ ತರ ಈ ಅಮೂಲ್ಯವಾದಂತ ಬೆಣಚು ಕಲ್ಲುಗಳು ಎಲ್ಲಿ ಸಿಗ್ತಾ ಇತ್ತು ಅಂತಂದ್ರೆ ಸೌರಾಷ್ಟ್ರದಲ್ಲಿ ಸಿಗ್ತಾ ಇತ್ತು. ಇದು ಅವರ ಎಕನಾಮಿಕ್ ಕಂಡೀಷನ್ಗೆ ಸಂಬಂಧಪಟ್ಟಂತೆ ಕುರಿತು ನಾವು ಮಾತನಾಡುವಂತಹ ಪ್ರಮುಖವಾದಂತಹ ಅಂಶಗಳು. ನೆಕ್ಸ್ಟ್ ಈಗ ಅವರ ಪಾಲಿಟಿ ಆಯ್ತು, ಸೊಸೈಟಿ ಆಯ್ತು, ಎಕಾನಮಿ ಆಯ್ತು. ನೆಕ್ಸ್ಟ್ ಅವರ ರಿಲಿಜಿಯಸ್ ಕಂಡೀಷನ್, ಧಾರ್ಮಿಕ ಸ್ಥಿತಿಗತಿಗಳನ್ನ ಕುರಿತು ನಾವೀಗ ಮಾತನಾಡ್ತಾ ಹೋಗೋಣ. ಧಾರ್ಮಿಕ ಸ್ಥಿತಿಗತಿಗಳು, ರಿಲಿಜಿಯಸ್ ಕಂಡೀಷನ್ಸ್ ಅಂತ ಬರಣೀಗ ಇತ್ತು ಅನ್ನೋದಕ್ಕೆ ಸಂಬಂಧಪಡುವಂಥದ್ದು. ಸಾಮಾನ್ಯವಾಗಿ ಈ ಧಾರ್ಮಿಕ ಸ್ಥಿತಿಗತಿಗಳನ್ನ ಕುರಿತು ಮಾತನಾಡಬೇಕಾದ್ರೆ ಪ್ರಸ್ತುತ ಸಿಂಧೂ ನಾಗರಿಕತೆಯ ಧಾರ್ಮಿಕ ನೀತಿಯನ್ನ ನಾವು ಪೂರ್ಣವಾಗಿ
ಓದಿದ್ರೆ ಒಂದು ಸ್ಪಷ್ಟವಾಗುತ್ತೆ. ಸೊ ಪ್ರಸ್ತುತ ಹಿಂದೂ ಧರ್ಮದ ಮೂಲವನ್ನ ಸಿಂಧು ನಾಗರಿಕತೆಯಲ್ಲಿಯೇ ನಾವು ಕಾಣುತ್ತೇವೆ. ಹಿಂದೂ ಧರ್ಮದ ಮೂಲವನ್ನ ಸಿಂಧು ನಾಗರಿಕತೆಯಲ್ಲಿಯೇ ನಾವು ಕಾಣುವ ಅಂಶವನ್ನ ಕಾಣ್ತೀವಿ ಅಂತ ಅರ್ಥ. ಓಕೆ, ನೆಕ್ಸ್ಟ್, ಹಿಂದೂ ಧರ್ಮದ ಮೂಲವನ್ನ ನಾವು ಸಿಂಧೂ ನಾಗರಿಕತೆಯಲ್ಲಿ ಗುರುತಿಸಿಕೊಳ್ತೀವಿ. ಓಕೆ, ಇವರು ಧರ್ಮ ಇತ್ತು ಅನ್ನೋದಕ್ಕೆ ಮುಖ್ಯವಾಗಿ ಮುದ್ರೆಗಳು, ಜೇಡಿ ಮಣ್ಣಿನ ಪ್ರತಿಮೆಗಳು, ಜೇಡಿ ಮಣ್ಣಿನ ಪ್ರತಿಮೆಗಳು, ಓಕೆ, ಕಲ್ಲಿನ ಪ್ರತಿಮೆಗಳು, ನಮಗೆ ಉತ್ತಮವಾದಂತಹ ಉದಾಹರಣೆಯನ್ನು ನಾವು ಗುರುತಿಸ್ಕೊಳ್ತೀವಿ. ಇವರ ಧಾರ್ಮಿಕ ಜೀವನಕ್ಕೆ ಎವಿಡೆನ್ಸ್ ಏನು ಅಂತಂದ್ರೆ ಇವರ ಸಿಕ್ಕಿರುವಂತಹ ಸೀಲ್ಸ್, ಓಕೆ, ಟೆರಾಕೋಟಾ ಫಿಗೂರಿನ್ಸ್ ಆಸ್ ವೆಲ್ as the stone statues. ಇವೇನಿವು, these are the proper evidence for the Indus religious system. ಓಕೆ, ಹಾಗಾದ್ರೆ ಇವರು ಸ್ತ್ರೀ ಪುರುಷರಿಬ್ಬರನ್ನ ಮತ್ತು ಪ್ರಕೃತಿಯನ್ನ ಪೂಜಿಸ್ತಾ ಇದ್ರು. ಸ್ತ್ರೀ ಪುರುಷ ದೇವತೆಗಳು ಮತ್ತು ಪ್ರಕೃತಿಯ ಆರಾಧನೆ ಪ್ರಮುಖವಾದಂತಹ ಅಂಶವಾಗಿತ್ತು. ಸೊ ದಿಸ್ ದಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಅಂತ ನಾವು ಕಾಣುವಂಥದ್ದು ಇಲ್ಲಿ. ಈಗ ಫಸ್ಟ್ ಚೆಕ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಪ್ರಧಾನ ಪುರುಷ ದೇವರು ಯಾರು, ಸ್ತ್ರೀ ದೇವರು ಯಾರು ಅಂತ ಈಗ ಚೆಕ್ ಮಾಡ್ತಾ ಹೋಗೋಣ. ಇದು ಪ್ರಧಾನ ಪುರುಷ ದೇವರು, ಮೇಲ್ ಡಾಮಿನೇಟೆಡ್ ಗಾಡ್ ಅಂತ ಕರಿತೀವಿ. ಯಾರು ಅಂತಂದ್ರೆ ಪಶುಪತಿ. ಇಲ್ಲಿ ಪಶುಪತಿ ಅಂತಂದ್ರೆ ಪ್ರಧಾನ ಪುರುಷ ದೇವರು. ಮೇಲ್ ಡಾಮಿನೇಟೆಡ್ ಗಾಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಇದು ಮುದ್ರೆ ರೂಪದಲ್ಲಿ ದೊರೆತಿದೆ. ಮುದ್ರೆಯ ರೂಪದಲ್ಲಿ ದೊರೆತಿದೆ. ಇಟ್ ಫೌಂಡ್ ಇನ್ ಫಾರ್ಮ್ ಆಫ್ ಎ ಸೀಲ್. ಓಕೆ, ಈ ಮುದ್ರೆಯನ್ನ ಪತ್ತೆ ಅಂತಂದ್ರೆ ಸರ್ ಜಾನ್ ಮಾರ್ಷಲ್. Okay, a British archaeologist identified the ಪಶುಪತಿ seal. ಇವರು ಪಶುಪತಿ ಮುದ್ರೆಯನ್ನು ಪತ್ತೆ ಹಚ್ಚಿದವರು. ಮುದ್ರೆಯನ್ನು ಪತ್ತೆ ಹಚ್ತಾರೆ ಇವರು ಅಂತ ನಾವು ಮಾತನಾಡ್ತೀವಿ. ಓಕೆ, ನೆಕ್ಸ್ಟ್ ಅನದರ್ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಅನ್ನ ಕಾಣ್ತೀವಿ ಅಸೋಸಿಯೇಟೆಡ್ ವಿತ್ ದಿಸ್. ಓಕೆ, ಇವರೇ ಮುದ್ರೆಯನ್ನ ಪತ್ತೆ ಮಾಡಿದ್ದು ಅಂತ ಅರ್ಥ. ಸಾಮಾನ್ಯವಾಗಿ ಇದು ಸಿಕ್ಕಿರೋದೇ ನಮಗೆ ಮೊಹೆಂಜೋದಾರೋನಲ್ಲಿ. ಅರ್ಥ ಆಯ್ತಾ? ಇಲ್ಲಿ ಯೋಗ ರೂಪದಲ್ಲಿ ಪದ್ಮಾಸನ ರೂಢನಾಗಿ ಸೊ ಪಶುಪತಿ ಪತ್ತೆಯಾಗಿದ್ದಾನೆ. ಪದ್ಮಾಸನ ರೂಢನಾಗಿ, ಓಕೆ, ತ್ರಿಮೂರ್ತಿಯಾಗಿ, ತ್ರಿಮುಖನಾಗಿ ಸೊ ಮುದ್ರೆಯಲ್ಲಿ ಒಂದು ಮೋಹರಿನ ಅಂದ್ರೆ ಮುದ್ರೆ ಅಂತ ಅರ್ಥ. ಓಕೆ, ಮುದ್ರೆಯಲ್ಲಿ ಮೋಹರ್ನಲ್ಲಿ
ಚಿತ್ರಿಸಿದ್ದಾನೆ, ಚಿತ್ರಿಸಲಾಗಿದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಪಶು ಅಂತಂದ್ರೆ ಅನಿಮಲ್ಸ್ ಅಂತ. ಹಾಗಾಗಿ ಪಶುಪತಿ ಅಂತಂದ್ರೆ ಮುಖ್ಯವಾಗಿ ಏನ್ ಕರಿತೀವಿ ಅಂತಂದ್ರೆ ನಾವು ಇನ್ ದ ನೇಮ್ ಆಫ್ ಓಕೆ ಪ್ರಾಣಿಗಳ ಒಡೆಯ ಅಂತ ಅರ್ಥ. ಪ್ರಾಣಿಗಳ ಒಡೆಯ ಅಥವಾ ಮುಖ್ಯಸ್ಥ, ಪ್ರಾಣಿಗಳ ಒಡೆಯ ಅಥವಾ ಮುಖ್ಯಸ್ಥ. ಪಶುಪತಿ ಅಂತೇನೋ ಲಾರ್ಡ್ ಆಫ್ ದಿ ಅನಿಮಲ್ಸ್ ಅಂತ. ಹಾಗಾದ್ರೆ ಯಾವ ಪ್ರಾಣಿಗಳು ಇವನ್ನ ಸುತ್ತುವರೆದಿವೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಪಶುಪತಿ ಯಾವ ಪ್ರಾಣಿಗಳು